ತಾಲೂಕಿನ ಪಟ್ಲಹಳ್ಳಿ ಗ್ರಾಮದ ದೇವರಾದ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮೂಲಸೌಕರ್ಯ ಒದಗಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ 23 ಮಂಗಳವಾರ ಕಾದಾ ಸಂಸ ರಾಜ್ಯ ಸಂಚಾಲಕರು ಕೋಡಿಕಲ್ ರಮೇಶ್ ಅವರ ನೇತೃತ್ವದಲ್ಲಿ ವಸತಿ ನಿಲಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಕಾದಾ ಸಂಸ ರಾಜ್ಯ ಸಂಚಾಲಕರಾದ ಕೋಡಿಕಲ್ ರಮೇಶ್ ಅವರು ಮಾತನಾಡಿ, ವಸತಿ ನಿಲಯದಲ್ಲಿ ಮಕ್ಕಳಿಗೆ ಕುಡಿಯುವ ನೀರು, ಶೌಚಾಲಯ, ಊಟದ ವ್ಯವಸ್ಥೆ, ಸ್ವಚ್ಛತೆ ಸೇರಿ ಮೂಲಭೂತ ಸೌಲಭ್ಯಗಳು ವಸತಿ ನಿಲಯದಲ್ಲಿ ಮರೀಚಿಕೆಯಾಗಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದಿನಾಚರಣೆಯಿಂದ ಸತತ 4 ದಿನಗಳಿಂದ ಮಕ್ಕಳಿಗೆ ಊಟ ಕೊಡಲಿಲ್ಲ. ಇದರಿಂದ ಹಲವು ಮಕ್ಕಳು ವಸತಿ ನಿಲಯದಲ್ಲಿ ಉಳಿಯದೆ ಮನೆಗೆ ತೆರಳಿದ್ದರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಸತಿ ನಿಲಯದಲ್ಲಿ ಕಿಟಕಿ ಬಾಗಿಲುಗಳು ಇಲ್ಲದಿರುವುದರಿಂದ ಸೊಳ್ಳೆಗಳ ಕಡಿತದಿಂದ ನಿಲಯದ ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಲಯದಲ್ಲಿ ವಾರ್ಡನ್ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಕೇವಲ ವಾರದಲ್ಲಿ ಒಮ್ಮೆ ವಸತಿ ನಿಲಯಕ್ಕೆ ಬರುತ್ತಾರೆ. ಇದರಿಂದ ಇಲ್ಲಿನ ವಿದ್ಯಾರ್ಥಿಗಳ ಗೋಳು ಕೇಳುವವರು ಇಲ್ಲದಂತಾಗಿದೆ ಎಂದು ದೂರಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಅವರು, ಮುಂದಿನ 10 ದಿನಗಳ ಒಳಗೆ ಹಾಸ್ಟೆಲ್ನಲ್ಲಿ ನಡೆದಿರುವ ಹಾಗೂ ಆರೋಪ ಮಾಡಿರುವ ಕುರಿತು ಸೂಕ್ತ ತನಿಖೆ ನಡೆಸಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕಾದಾ ಸಂಸ ರಾಜ್ಯ ಸಂಚಾಲಕರು ಕೋಡಿಕಲ್ ರಮೇಶ್, ಜಿಲ್ಲಾ ಸಂಚಾಲಕರು ಗಿನ್ನಿ ಶ್ರೀನಿವಾಸ್, ಬಾಬು, ದಲಿತ ಮುಖಂಡರು ವೆಂಕಟರಮಣಪ್ಪ, ತಾಲೂಕು ಸಂಚಾಲಕರು ರಾಮಚಂದ್ರ, ಶ್ರೀರಾಮ ಅಂಜಿ ಸೇರಿದಂತೆ ಇನ್ನಿತರ ಮುಖಂಡರು ಹಾಜರಿದ್ದರು. ವರದಿ ರಾಮಾಂಜನೇಯ ಎಸ್ ಚಿಲಕಲ ನೇರ್ಪು. ಏನು ಯಾವುದೇ ಕಾರಣಕ್ಕೂ ಕೂಡ ಹಾಸ್ಟೆಲ್ಗೆ ಸರಬರಾಜು ಆಗ್ತಾ ಇಲ್ಲ. ಪದಾರ್ಥ ಸಾಂಬಾರು ಪದಾರ್ಥ ಆಗಿರ್ಬೋದು, ಯಾವುದೇ 4 ಗುಂಪುಗಳನ್ನು ಸರ್ಕಾರ ಏನು ವಿಂಗಡಣೆ ಮಾಡಿ ಒಂದೊಂದು ಗುಂಪುದವರು ಅವರವರ ಸರ್ಕಾರಿ ಏನು ಅವರಿಗೆ ಜವಾಬ್ದಾರಿಯನ್ನು ವಹಿಸಿರುತ್ತೋ ಆ ವಹಿಸಿರೋ ಪ್ರಕಾರ ಸರಬರಾಜು ಮಾಡಬೇಕಂತ ಏನು ಕಾನೂನಲ್ಲಿ ಕೊಟ್ಟಿದೆಯೋ ಅದನ್ನು ಇವರು ಬೇರೆ ಥರ ಯೂಸ್ ಮಾಡಿಕೊಂಡು ಟೆಂಡರ್ದಾರರು ಮತ್ತು ಅಧಿಕಾರಿಗಳು ಮಿಂಗಲ್ ಆಗಿಬಿಟ್ಟು ಮಕ್ಕಳಿಗೆ ಮೋಸ ಮಾಡಿ ಟೆಂಡರ್ ಇಂಡಿಯನ್ನಂತೆ ಯಾವುದೇ ಕಾರಣಕ್ಕೂ ಸಾಂಬಾರು ಇದು ಪದಾರ್ಥಗಳು ಸಾಮಗ್ರಿಗಳು ಬರ್ತಾ ಇಲ್ಲ. ನಮ್ಮ ಹತ್ರ ಪ್ರೂಫ್ಸ್ ಇದೆ. ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ಅವರ ಕಡೆಯಿಂದನೇ ಈಗ ಉದಾಹರಣೆ ಹೇಳಬೇಕಾದ್ರೆ, ಈಗ ತರಕಾರಿ ಗುತ್ತಿಗೆದಾರರು ಇದ್ದಾರಲ್ಲ, ತರಕಾರಿ ಇರ್ಬೋದು, ಚಿಕನ್ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಮೊಟ್ಟೆ ಇರ್ಬೋದು, ಏನೇ ಇರ್ಬೋದು, ಇದನ್ನು ಇವರು ಯಾರು ಗುತ್ತಿಗೆದಾರರು ಮೇಲ್ವಿಚಾರಕ ಮುಖಾಂತರ ಸರಬರಾಜು ಮಾಡಿ ಅವರೇ ಮೇಲ್ವಿಚಾರಕರು ಅಂಗಡಿಯಲ್ಲಿ ತಂದು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ. ಅವರಿಗೆ ಅವ್ರ ಬ್ರದರ್ ಮುಖಾಂತರನೋ ಇಲ್ದಿದ್ರೆ ಅವ್ರ ಸಿಸ್ಟರ್ ಮುಖಾಂತರನೋ ಚೆಕ್ಗಳು ನೀಡ್ತಾ ಇದ್ದಾರೆ. ಯಾರು? ತರಕಾರಿ ಗುತ್ತಿಗೆದಾರರು. ಆ ಚೆಕ್ಗಳು ಪೂರ್ತಿ ನಮ್ಮ ಹತ್ರ ಮಾಹಿತಿ ಇದೆ. ಈ ಥರ ಮಾಡ್ತಾ ಇದ್ದಾರೆ. ಎಷ್ಟು ನಾವು ಸುಮಾರು ವಿಡಿಯೋಗಳು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಮತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಊಟ ಹಾಕಿದ್ದೀರಾ, ಯಾವಾಗ ಊಟ ಹಾಕಲ್ವೋ, ಮಕ್ಕಳು ಯಾವಾಗ ಹಾಸ್ಟೆಲಲ್ಲಿ ಇರೋರುವೋ, ಏನು ಬಂದಿರೋ ಇಂಡೆಂಟ್ ಏನಿದೆಯೋ ಅರ್ಧ ಇಂಡೆಂಟ್ ಬಂದಿರೋದು ಅದು ಕೂಡ ಖರ್ಚಾಗಿದೆ. ಹಾಸ್ಟೆಲ್ಗಳಲ್ಲಿ ಏನು ಉಗ್ರಾಣಿ ಏನಿರುತ್ತೋ ಆ ರೂಮ್ಗಳಲ್ಲಿ ಹುಳು ಬಿದ್ದು ಇದಾಗ್ತಾ ಇದೆ. ಅದನ್ನು ಇವರು ಏನು ಮಾಡ್ತಾ ಇದ್ದಾರೆ, ಸಕಾಲಕ್ಕೆ ಯಾರೋ ಮುಖಾಂತರ ಗಾಡಿಗೆ ತರಿಸ್ಬಿಟ್ಟು ಬೇರೆ ಹಾಸ್ಟೆಲ್ಗೆ ನಾವು ಸಾಲವಾಗಿ ಕೊಡ್ತಾ ಇದ್ದೀವಿ ಅಂತೇಳಿ ಆ ಅಕ್ಕಿಯನ್ನು ಗೋಧಿಯನ್ನು ಬೇರೆ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ. ಮೆಣಸಿನಕಾಯಿ ಇರ್ಬೋದು, ಏನೇ ಇರ್ಬೋದು, ಇದರ ಪೂರ್ತಿ ವಿಡಿಯೋಗಳು, ಚಿತ್ರೀಕರಣ, ಆಡಿಯೋಗಳು ಎಲ್ಲ ಇದೆ. ಇದ್ದರೂ ಕೂಡ ಮೇಲ ಅಧಿಕಾರಿಗಳಿಗೆ ನಾವು ಈ ವಿಚಾರವನ್ನು ಧರಣಿ ಮುಖಾಂತರ ಹೇಳಿದ್ರೂ ಕೂಡ ಮೇಲಿನ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ಯಾರೂ ಕೂಡ ಇವರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ. ಈಗ ಏನು ಉದಾಹರಣೆಗೆ ಇವತ್ತು ನಾವು ನಿನ್ನೆಯಿಂದ ಏನು ಬಟ್ಲಹಳ್ಳಿಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಮುಂದೆ ಧರಣಿ ಮಾಡ್ತಾ ಇದ್ವಿ ಇಮಿಡಿಯೇಟಾಗಿ. ಕಾರಣ ಏನಂದರೆ, 3 ದಿವಸ ಇವರು ಊಟ ಮಾಡಿಲ್ಲ, ಸೋಮವಾರ ಟಿಫನ್ ಮಾಡಿಲ್ಲ ಮಕ್ಕಳಿಗೆ ಯಾಕಪ್ಪ ಟಿಫನ್ ಮಾಡಲಿಲ್ಲ ಅಂದರೆ, ಅಡುಗೆ ಸಾಕ ಖಾದರ್ ಸಾಬನ್ನು ಕೇಳಿದ್ರೆ ಅವರು ಮನೆಗಳಲ್ಲೇ ತಿಂದ್ಕೊಂಡು ಬರ್ತಾರೆ, ನಾವು ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾಕೆ ಮಾಡಲ್ಲ, ಸರ್ಕಾರ ಎಲ್ಲ ಸವಲತ್ತು ಕೊಟ್ಟಿದ್ದು, ಯಾಕೆ ನೀವು ಮಾಡಲ್ಲ ಅಂತ ಕೇಳಿದ್ರೆ, ಅದು ನಮ್ಮ ಮೇಲ್ವಿಚಾರಕರು ನಮ್ಗೆ ಹೇಳಿದ್ದಾರೆ, ನಾವು ನಮ್ಮ ಮೇಲ್ವಿಚಾರಕರು ಹೆಂಗೆ ಹೇಳ್ತಾರೆ ಹಂಗೆ ನಾವು ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಈ ಥರ ಹೇಳಿದಕ್ಕೋಸ್ಕರ ಇದೆಲ್ಲ ನೀವು ಹೇಳ್ತಾ ಇರೋ ಕಾನೂನು ಬಾಹಿರವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ಕಾರ ಸುತ್ತೋಲೆಯಂತೆ ನಡೆದುಕೊಳ್ಳಬೇಕು. ಮಕ್ಕಳನ್ನ ಹಾಸ್ಟೆಲ್ ಇಟ್ಕೊಳ್ಬೇಕು. ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ, ಗುಣಮಟ್ಟವಾದ ಪದಾರ್ಥಗಳನ್ನು ಕೊಟ್ಟು ಅವರಿಗೆ
ಮುಂದೆ ಓದುವುದಕ್ಕೆ ಎಲ್ಲ ಥರದ ಒಂದು ಶೈಕ್ಷಣಿಕವಾಗಿ ಅವರಿಗೆ ಪೌಷ್ಟಿಕಾಹಾರ ನೀಡಬೇಕಂತ ನಮ್ಮ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಧರಣಿಯನ್ನು ಸಾಂಕೇತಿಕವಾಗಿ 2 ದಿವಸದಿಂದ ನಾವು ಮಾಡ್ತಾಯಿದ್ವಿ ಸರ್. ಈಗ ಯಾರು ತಪ್ಪು ಮಾಡಿದಾರೋ, ಈಗ ಮಕ್ಕಳಿಗೆ ಊಟ ಕೊಡದೇ ಇರುವ ಮುಖ್ಯ ಅಡುಗೆಯವರು ಖಾದರ್ ಭಾಷೆಯನ್ನ ಕೆಲಸದಿಂದ ಅಮಾನತು ಮಾಡಬೇಕು. ಮತ್ತು ಇದಕ್ಕೆ ಕುಮ್ಮಕ್ಕು ನೀಡಿ ಕಾನೂನು ಸುತ್ತೋಲೆಗಳನ್ನು ಏನು ಮರೆತು ಮೇಲ್ವಿಚಾರಕರು, ತಾಲೂಕು ಅಧಿಕಾರಿಗಳು ಏನು ಹಣಕ್ಕೆ ಅಂಶ ಬಿದ್ದು ಗುತ್ತಿಗೆದಾರರಿಗೆ ಮಿಂಗಲ್ಲಾಗಿ ಸರ್ಕಾರಕ್ಕೆ ಮೋಸ ಮಾಡಿ ಮಕ್ಕಳಿಗೆ ಮೋಸ ಮಾಡಿ ಮಕ್ಕಳಿದ್ದಾರೆ ಅಂತ ಹಾಜರಾತಿಯಲ್ಲಿ ಪ್ರೆಸೆಂಟ್ ಹಾಕಿ ಇಲ್ಲದೇ ಇರೋದು ಕೂಡ ಬಿಲ್ ಮಾಡಿ ಸರ್ಕಾರಕ್ಕೆ ಮೋಸ ಮಾಡ್ತಾ ಇರುವ ಅಧಿಕಾರಿಗಳ ವಿರುದ್ಧ ನಾವು ಈ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಮೇಲಧಿಕಾರಿಗಳು ಬಂದು ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಆಕ್ಷನ್ ತಗೊಳ್ಳದಿದ್ರೆ ಮೇಲ್ವಿಚಾರಕರನ್ನು ಮತ್ತು ಖಾದರ್ ಸಾಬನ್ನು ಸಸ್ಪೆಂಡ್ ಮಾಡದಿದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಧರಣಿಯನ್ನು ಮುಂದುವರಿಸ್ತಾನೆ ಇರ್ತೀವಿ. ಯಾವುದೇ ಕಾರಣಕ್ಕೂ ನಾವು ಧರಣಿ ವಾಪಸ್ ತಗೊಳ್ಳಲ್ಲ. ಅದಕ್ಕೆ ಈಗ DO ಮೇಡಮ್ ಅವರು ಇವತ್ತು 10 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು. ಇಷ್ಟು ತನಕ ಬರಲಿಲ್ಲ. ಅವ್ರು ಬರೆದಿದ್ರು ಪರವಾಗಿಲ್ಲ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಇದೇ ಜಾಗದಲ್ಲೇ ಧರಣಿಯನ್ನು ಮುಂದುವರಿಸ್ತೀವಿ. ಇಷ್ಟೆಲ್ಲ ಹೇಳಿದವ್ರು ತಾವೇ ನೀವ್ ಹೇಳಿ ಸರ್. ನಿಮ್ಗೆ ನಿಮ್ಮ ಅಹವಾಲಲ್ಲಿ ಯಾವ ಏನೇನು ಕಂಪ್ಲೇಂಟ್ಗಳಿದೆ ಅದು ನನ್ನ ಪರಿಧಿಗೆ ಏನೇನು ಬರುತ್ತೆ ಅದು ನನ್ನ ಹಂತದಲ್ಲಿ ಸಾಲ್ವ್ ಆಗುವಂತದೆಲ್ಲ ನಾನು ಮಾಡ್ಕೊಡ್ತೀನಿ ಸರ್. ಮಿಕ್ಕಿದ ನಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಇಲಾಖೆ ಹಂತದಲ್ಲಿ ಯಾವ್ದಾದ್ರು ಇದೆ ಅಂತಂದ್ರೆ ಖಂಡಿತ ಅದು ಇಲಾಖೆ ಹಂತಕ್ಕೆ ಅವ್ರ ಗಮನ ಹರಿಸೋದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅದು ತಗೊಳ್ತೀವಿ. ಇದನ್ನೆಲ್ಲ ಒಂದು ಎಂಕ್ವೈರಿ ಮಾಡಿಸಿ ಅವ್ರಿಗೆ ಸಮಂಜಸವಾದ ಉತ್ತರ ಒಂದೇ ನಿಮಿಷದಲ್ಲಿ ನಾನೀಗ ಹೊಸ ಅಧಿಕಾರಿ ಬಂದು ಕೇವಲ 12 ದಿವಸ ಆಗಿದೆ. ಇವತ್ತಿಗೂ ಸೇರಿದ್ರೆ 12 ದಿವಸ ಆಗಿದೆ. ನಿಮ್ಮ ಇವರು RTI ಅಲ್ಲಿ ಕೂಡ ಒಂದು ಮಾಹಿತಿ ಕೇಳಿದ್ದಾರೆ. ಸೊ ಅದಕ್ಕೆ ಕೂಡ ನಾನು ಅಂಚೆ ಮೂಲಕ ಆ ಮಾಹಿತಿ ಕೂಡ ನಿಗದಿತ ಸಮಯದ ಒಳಗಡೆನೆ ಕಳಿಸ್ಬಿಟ್ಟಿದ್ದೀನಿ ಅವ್ರಿಗೆ. ಸೊ ಹಾಗಾಗಿ ನನ್ನ ಹಂತದಲ್ಲಿ ಏನಿದೆ ಆ ಸಂಪೂರ್ಣ ಮಾಹಿತಿ ಅವ್ರಿಗೆ ತಲುಪಿದೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ ಸೊ ಹಾಗಾಗಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಸರ್, ನಿಮ್ಮದು ಏನಿದ್ರು ನಿಮ್ಮ ಅಹವಾಲುಗಳು, ವಿದ್ಯಾರ್ಥಿ ನಿಲಯದ ಕುಂದುಕೊರತೆಗಳು, ಸಮಸ್ಯೆಗಳು, ಅನ್ಯಾಯಗಳು ಅಥವಾ ಯಾವುದೇ ರೀತಿಯಾದಂತ ದೌರ್ಜನ್ಯಗಳು ಇನ್ನೊಂದು ಮತ್ತೊಂದು ಏನ್ ಅನೈತಿಕ ಏನ್ ಅನೈತಿಕ ಚಟುವಟಿಕೆಗಳು ವಿದ್ಯಾರ್ಥಿ ನಿಲಯದಲ್ಲಿ ಆಗ್ತಿದೆ ಅಂತ ನಿಮ್ಮ ಒಂದು ಅಹವಾಲುಗಳಿದೆ, ಕಂಪ್ಲೇಂಟ್ಗಳು ಖಂಡಿತ ನನ್ನ ಒಂದು ಗಮನಕ್ಕೆ ಬಂದ್ರೆ ನಾನು ಅದನ್ನ ನನ್ನ ಹಂತದಲ್ಲಿ ಸಾಧ್ಯವಾದರೆ, ಇವಾಗ ಶಿವರಾಜ್ ಸರ್ ಅವರು ಹೇಳ್ದಂಗೆ ನನ್ನ ಹಂತದಲ್ಲಿ ಸಾಲ್ವ್ ಆಗೋಂಗಿದ್ರೆ ನಾನು ಮಾಡ್ತೀನಿ. ಇಲ್ಲ ಅಂತಂದ್ರೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕಂತೂ ನಿಗದಿತ ಸಮಯದೊಳಗಡೆ ತರ್ತೀನಿ. ಅದು ನಾನು ನಿನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತೀನಿ. ನೀವು ಹೊಸದಾಗಿ ಬಂದಿದ್ದೀರಾ, ಪಾಪ ಗೊತ್ತಿಲ್ಲ. ನೀವು ಬಂದು 10 ದಿವಸನೋ 11 ದಿವಸ ಆಗಿದೆ. ಒಂದು ಈಗ ಎಲ್ಲ ಸಾಹೇಬರು ಹೇಳಿದ್ದಾರೆ, ಸಾಹೇಬರಿಗೆ ಮಾತಿಗೆ ನಾವು ಆನ್ಸರ್ ಕೊಡ್ಬೇಕಲ್ಲ ಸರ್, ಪ್ಲೀಸ್. ಈಗ ಸಾಹೇಬ್ರು ಹೇಳಿದ್ರು, ಸಾಹೇಬ್ರಿಗೆ ಹೇಳ್ದಂಗೆ 10 ದಿವಸ ಆಗಿದೆ. ಸಾಹೇಬ್ರು 10 ದಿವಸ ಆಗಿದೆ ಸರ್. ಒಂದೇ ಸರ್ ಆಗೋಯ್ತು ಸರ್, ಇಲ್ಲೇ ಕೊಡೋಣ ಸರ್. ಸುಮ್ಮನೆ ನೋಡಿ ಇಡ್ಕೊಳ್ಳಿ ದಯವಿಟ್ಟು. ನಮ್ಮ ಹಕ್ಕಾಗಿಲ್ಲ ಏನಿದೆಯೋ ಇದನ್ನ ನೆರವೇರಿಸ್ಬೇಕು ನೀವು. ಇಲ್ಲ ಅಂದ್ರೆ 10 ದಿವಸ ಟೈಮು ಸರ್, 10 ದಿವಸ ಟೈಮು. ಮುಂದಿನ ದಿನಗಳಲ್ಲಿ 10 ದಿವಸದಲ್ಲಿ ನಿಮ್ಮ ಕಚೇರಿ ಮುಂದೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇದೊಂದು 2ನೇ ಮಾತೇ ಇದೆ.